ವರ್ತೂರು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ 14ನೇ ವರ್ಷದ ನಿರಂತರವಾಗಿ ವರ್ತೂರು ಗ್ರಾಮದಲ್ಲಿ ಸಂಕ್ರಾಂತಿ ಉತ್ಸವನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿಜಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಜನಪ್ರಿಯ ಶಾಸಕರಾದಂಥ ಮಂಜುಳಾ ಅರವಿಂದ್ ಲಿಂಬಾವಳಿಯವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಿದ್ದಾರೆ. ಡಾಲಿ ಧನಂಜಯ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸಂಕ್ರಾಂತಿ ಅಂದಾಕ್ಷಣ ನಮಗೆ ಅದು ಸುಗ್ಗಿ ಹಬ್ಬ. ಸೂರ್ಯ ತನ್ನ ಪಥವನ್ನ ದಕ್ಷಿಣದಿಂದ ಉತ್ತರಕ್ಕೆ ಬದಲಿಸ್ತಾನೆ. ಅದು ಉತ್ತರಾಯಣ ಅಂತಲೂ ಕೂಡ ಕರಿತೇವೆ. ಇದನ್ನ ವಿಜೃಂಭಣೆಯಾಗಿ ರಾಜ್ಯದಾದ್ಯಂತ ಆಚರಿಸ್ತೇವೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಈ ಒಂದು ಸಂಕ್ರಾಂತಿಯನ್ನ ಆಚರಿಸ್ತೇವೆ. ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ವರ್ತೂರಿನಲ್ಲಿ ವರ್ತೂರು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿಯ ವತಿಯಿಂದ ಅದ್ದೂರಿಯಾದಂತ 14ನೇ ವರ್ಷದ ಸಂಕ್ರಾಂತಿ ಹಬ್ಬವನ್ನ ಇಲ್ಲಿನ ಬಿಜೆಪಿ ಮುಖಂಡರು, ಸಮಾಜ ಸೇವಕರು ಆಗಿರುವಂತಹ ಮಹೇಂದ್ರ ಮೋದಿ ಮತ್ತು ಅವರ ತಂಡದಿಂದ ಈ ಒಂದು ಕಾರ್ಯಕ್ರಮ ಸತತವಾಗಿ ಆಯೋಜನೆಗೊಳ್ತಾ ಇದೆ. ಈ ಬಾರಿಯೂ ಕೂಡ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ 21ರಂದು ಆಯೋಜನೆಗೊಂಡಿದೆ. ಇದಕ್ಕೆ ಖ್ಯಾತ ಚಲನಚಿತ್ರ ನಟರು ಹಾಗೆಯೇ ಮಾಜಿ ಸಚಿವರು ಹಾಗೂ ಮಹದೇವಪುರ ಟಾಸ್ಕ್ ಫೋರ್ಸ್ ನ ಅಧ್ಯಕ್ಷರಾಗಿರುವಂತಹ ಅರವಿಂದ ಲಿಂಬಾವಳಿರವರು, ಸ್ಥಳೀಯ ಶಾಸಕರಾದಂತಹ ಮಂಜುಳಾ ಅರವಿಂದ ಲಿಂಬಾವಳಿ ಮುಂತಾದವರು ಭಾಗವಹಿಸುತ್ತಿದ್ದಾರೆ. ಈ ಒಂದು ವಿಜೃಂಭಣೆಯಾದಂತಹ ಕಾರ್ಯಕ್ರಮ ಹೇಗೆ ನಡೆಯುತ್ತೆ, ಏನೆಲ್ಲ ಭರದ ಸಿದ್ಧತೆಗಳು ನಡೀತಿದೆ, ಸಮರೋಪಾದಿಯಲ್ಲಿ ಇದಕ್ಕೆಲ್ಲ ರೀತಿಯಾದಂತಹ ಸಿದ್ಧತೆಗಳು ನಡೀತಿದೆ, ಅದೆಲ್ಲವನ್ನು ನೋಡ್ತಾ ಈ ಕಾರ್ಯಕ್ರಮದ ರೂವಾರಿ ಮಹೇಂದ್ರ ಮೋದಿರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಎಲ್ಲ ವಿವರಗಳನ್ನು ಹಂಚಿಕೊಂಡಿದ್ದಾರೆ. ಅದೆಲ್ಲವನ್ನು ಕೂಡ ನೋಡಿ ಬರೋಣ ಬನ್ನಿ. ಊರಿಗೆಲ್ಲ ಸಂಕ್ರಾಂತಿ ಹಬ್ಬ, ಜೊತೆ ತಂದು ಸುಖ ಶಾಂತಿ ಮುದ ನೀಡೋ ಹಬ್ಬ. ಹಂಚುತ್ತ ಎಳ್ಳುವೆಲ್ಲ ಉತ್ಸಾಹದಿಂದ ನಾವು ಸೇರಿ ಹಾಡಿ ನಲಿಯೋಣ. ವರ್ತೂರು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ 14ನೇ ವರ್ಷದ ನಿರಂತರವಾಗಿ ವರ್ತೂರು ಗ್ರಾಮದಲ್ಲಿ ಸಂಕ್ರಾಂತಿ ಉತ್ಸವನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ವರ್ತೂರು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಎಲ್ಲ ಪದಾಧಿಕಾರಿಗಳ ಜೊತೆಗೂಡಿ ಹಾಗೂ ವರ್ತೂರಿನ ಗ್ರಾಮಸ್ಥರ ಎಲ್ಲ ಸಹಕಾರದಿಂದ ಈ ಒಂದು ಸಂಕ್ರಾಂತಿ ಉತ್ಸವನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿಶೇಷವಾಗಿ ಈ ಒಂದು ಸನಾತನ ಧರ್ಮ ಉಳಿಬೇಕು, ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಗೋವುಗಳ ರಕ್ಷಣೆ ಆಗಬೇಕು, ಗೋ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಪ್ರಾಣಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮೆಲ್ಲ ಸ್ನೇಹಿತರ ಜೊತೆಗೂಡಿ ಈ ಒಂದು ಸಂಕ್ರಾಂತಿ ಉತ್ಸವನ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಬಂಧುಗಳು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ನಾಯಕರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿಜಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಜನಪ್ರಿಯ ಶಾಸಕರಾದಂಥ ಮಂಜುಳಾ ಅರವಿಂದ್ ಲಿಂಬಾವಳಿಯವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಿದ್ದಾರೆ. ಬಂಧುಗಳೇ, 14 ವರ್ಷಗಳಿಂದ ನಿರಂತರವಾಗಿ ಈ ಒಂದು ವೇದಿಕೆಯಲ್ಲಿ ಒಬ್ಬೊಬ್ಬರು ಕಲಾವಿದರು ಬಂದು ಹೋಗ್ತಾ ಇರ್ತಾರೆ, ಫಿಲ್ಮ್ ಸ್ಟಾರ್ಸ್ ಬಂದು ಹೋಗ್ತಾ ಇರ್ತಾರೆ. ವಿಶೇಷವಾಗಿ ಇವತ್ತು ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಡಾಲಿ ಧನಂಜಯ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಗೀತಕಾರರಾದಂಥ ಅನನ್ಯ ಭಟ್ ಅವರು, ಅವರ ತಂಡದವರು ಲೈವ್ ಮ್ಯೂಸಿಕ್ ಕೊಡ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ಮನೆಯಲ್ಲೂ ಸಹ ಮನೆ ಮಾತಾಗಿರುವಂಥ ಗಿಲ್ಲಿ ನಟ ನಗೆ ಹಬ್ಬ, ಆ ಒಂದು ಟೀಮಿನ ನಗೆ ಹಬ್ಬ ಇದೆ. ಅದರ ಜೊತೆಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ನೃತ್ಯಪಟುಗಳು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳೋವಂಥವ್ರು ನಮ್ಮ ನಿರೂಪಕಿಯಾಗಿ ಚೈತ್ರ ವಾಸುದೇವ್ ಅವರು ಸಹ ಬರ್ತಾ ಇದ್ದಾರೆ. ಜೊತೆಯಲ್ಲಿ ವಿಶೇಷವಾಗಿ ಬಂಧುಗಳೇ, ವರ್ತೂರಿನ ಗ್ರಾಮದ ಎಲ್ಲ ಸುತ್ತಮುತ್ತಲಿನ ರಾಸುಗಳ ಪ್ರದರ್ಶನ ಇದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಎಲ್ಲ ರಾಸುಗಳ ಪ್ರದರ್ಶನ ಇದೆ. ಈ ರಾಸುಗಳು ಯಾವ ರೀತಿ ಅಂತ ಹೇಳಿದ್ರೆ, ಸುಮಾರು ಬೆಲೆ ಬಾಳುವಂಥ ರಾಸುಗಳು ಮೆರವಣಿಗೆ ಮುಖಾಂತರ ಈ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ಅದಾದ ನಂತರ ಸಂಜೆ 5 ಗಂಟೆಗೆ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿಯವರು ಈ ಗೋಪೂಜೆ ಮಾಡೋ ಮುಖಾಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಅದೇ ರೀತಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಯಶಸ್ವಿ ಮಾಡಬೇಕು ಈ ಕಾರ್ಯಕ್ರಮನ ಅಂತ ವಿನಂತಿ ಮಾಡ್ತೀನಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.